ಇಲ್ಲಿಯವರೆಗೂ ಕೂಡ ನಾನು ಏನು ಮಾಡುವಂಥ ಪರಿಸ್ಥಿತಿಯಲ್ಲಿಲ್ಲ ಅನ್ನುವಂಥ ಮಾತನ್ನು ಡಿ ಕೆ ಶಿವಕುಮಾರ್ ಆಡಿದ್ರು. ಎಲ್ಲರೂ ಕೂಡ ಹೈಕಮಾಂಡ್ ಕಡೆಗೆ ಬೆರಳು ಮಾಡಿ ತೋರಿಸಿದರು. ಆದರೆ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಯ ಕುರ್ಚಿ ಕದನ ವಿಚಾರದಲ್ಲಿ ಮಾತನಾಡಿದ್ದಾರೆ. ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ, ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ, ಸಿಎಂ ಬದಲಾವಣೆಯ ಬಗ್ಗೆ ಚರ್ಚೆನೇ ಬೇಡ ಅಂತ ಈಗ ಡಿ ಕೆ ಶಿವಕುಮಾರ್ ಅವರು ಹೇಳಿರೋದು. ಸಿಎಂ ಕುರ್ಚಿ ಗೊಂದಲಕ್ಕೆ ಸಿಎಂ ಡಿ ಕೆ ಶಿವಕುಮಾರ್ ತೆರೆ ಎಳೆದಿದ್ದಾರೆ. ನಾಡಿದ್ದು ಸಿಎಂ ಡಿ ಕೆ ಶಿವಕುಮಾರ್ ಭೇಟಿಯನ್ನ ಆಗಲಿದ್ದಾರೆ. ಸೊ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಜೊತೆಗೆ ಚರ್ಚೆಯನ್ನು ಕೂಡ ಮಾತುಕತೆಯನ್ನು ಮಾಡಲಿದ್ದಾರೆ. ಸಿಎಂ ಹಾಗೂ ಡಿಸಿಎಂ ಇಬ್ಬರು ಕೂಡ ಹೈಕಮಾಂಡ್ ಭೇಟಿಯನ್ನ ಆಗಿ ಅಲ್ಲಿ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ, ಯಾರು ವೇಣುಗೋಪಾಲ್ ಸುರ್ಜೇವಾಲಾ ಅವ್ರು ಹೇಳಿದ್ರೆ ಏನಾದರೂ ಫೈನಲ್ ಆಗುತ್ತಾ? ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರ ಜೊತೆಗೆ ಮೀಟಿಂಗ್ ಆಗಬೇಕು. This is not the time to discuss any politics. There is no vacancy which has been created now. This is not the time to discuss any politics. There is no vacancy which has been created now. This is not the time to discuss any politics. There is no vacancy which has been created now. This is not the time to discuss any politics. There is no vacancy which has been created now. This is not the time to discuss any politics. There is no vacancy which has been created now. ಸೊ ಯಾವ ವೇಕೆನ್ಸಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಯಾವ ರಾಜಕೀಯನ ಮಾತಾಡೋದು ಬೇಡ ಅಂತ ಹೇಳಿ. ಸೊ ವೇಕೆನ್ಸಿಯನ್ನು ಕ್ರಿಯೇಟ್ ಮಾಡೋದು ಗೊತ್ತಲ್ವಾ ಸರ್? ಯಾವುದಾದ್ರು ಹುದ್ದೆಗಳಿಲ್ಲ ಅಂತಾರೆ, ಹುದ್ದೆಗಳ ಸೃಷ್ಟಿ ಮಾಡೋದು ಗೊತ್ತಿಲ್ವಾ ಸರ್? ಅದರಲ್ಲೆಲ್ಲ ಜಾಣರಾಗಿದ್ದೀರಾ ನೀವು. ಹಂಗಿಲ್ದೇನೆ ಇಷ್ಟು ವರ್ಷ ರಾಜಕೀಯ ಮಾಡೋಕ್ಕಾಗುತ್ತಾ? ಸೊ ಈಗ ಹುದ್ದೆಯನ್ನು ಸೃಷ್ಟಿ ಮಾಡಿ, ಇಲ್ಲ ಇರೋ ಹುದ್ದೆಯನ್ನು ವೇಕೆನ್ಸಿ ಕ್ರಿಯೇಟ್ ಮಾಡ್ಕೊಳ್ಳಿ ಅಲ್ಲೇ. ಸಿಎಂ ಸಿದ್ದರಾಮಯ್ಯ ನಮ್ಮ OBC ನಾಯಕ. ಸಿಎಂ ನಾಯಕತ್ವವನ್ನು ಹೈಕಮಾಂಡ್ ಬಳಸಿಕೊಳ್ತಿದೆ. ಬಿಜೆಪಿ ಸಿಎಂ ಸ್ಥಾನ ಪಡೆದಿಕೆಗೆ ಡಿ ಕೆ ಶಿವಕುಮಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಸಿಎಂ OBC ಸಲಹಾ ಸಮಿತಿಯಲ್ಲಿ ಕೆಲಸ ಮಾಡ್ತಾರೆ. ದೆಹಲಿಯಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಈ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಚರ್ಚೆ ಆಗ್ತಾ ಇದ್ದಿದ್ದೇನು ಅಂತಂದರೆ, ಅವರನ್ನ ಹಿಂದುಳಿದ ವರ್ಗಗಳ ಸಲಹಾ ಸಮಿತಿಯಲ್ಲಿ ಸೇರಿಸಿರೋದ್ರಿಂದ ಅವ್ರನ್ನ ರಾಷ್ಟ್ರಮಟ್ಟದ ರಾಜಕೀಯಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ, ಇಲ್ಲಿ ಡಿಸಿಎಂ ಅವ್ರಿಗೆ ಅವಕಾಶ ಸಿಕ್ಬಿಡುತ್ತೆ ಅನ್ನುವಂಥದ್ದನ್ನು ಬಿಜೆಪಿ ನಾಯಕರು ಹೇಳ್ತಾ ಇದ್ರು. ಅದಕ್ಕೆ ಮಾತನಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. On 15th, a team of our OBC leaders are coming to Karnataka, and KPCC is also conducting hosting them to conduct a meeting, and my CM is taking a lead on that issue, though he is not the chairman, but he is the important leader of this country, who is the present chief minister. He will also contribute in his own way to strengthen the Congress party on the backward class issue. He is one of the leader of the backward class. So Congress party definitely would like to encash his leadership and his strength to the Congress party and the country. ನನ್ನ ಸಹೋದ್ಯೋಗಿ ದೆಹಲಿ ಪ್ರತಿನಿಧಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಏನಂತ ಇದೆ ದೆಹಲಿಯ ರಾಜಕೀಯದ ಚರ್ಚೆಗಳು? ದೆಹಲಿಯ ಪಡಸಾಲೆಯಲ್ಲಿ ಯಾವ ರೀತಿಯಾಗಿ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ ಸಿಎಂ ಮತ್ತು ಡಿಸಿಎಂ ಅವರ ದೆಹಲಿ ಭೇಟಿ? ಅರುಣ್ ನೋಡಿ, ಈಗ ಹೈಕಮಾಂಡ್ ನಾಡಿದ್ದು ಸಭೆಯನ್ನು ಕರೆದಿರುವಂಥದ್ದು. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಮುಖ್ಯವಾಗಿ ರಾಜ್ಯದಲ್ಲಿ ನಡೀತಾ ಇರುವಂತಹ ಒಂದಿಷ್ಟು ಗೊಂದಲಗಳಿಗೆ ಸಂಬಂಧಪಟ್ಟಂತೆ ಮಾತುಕತೆಯನ್ನು ನಡೆಸುವಂಥ ಉದ್ದೇಶ ಆಗಿರುವಂಥದ್ದು. ಈಗಾಗಲೇ ಉಸ್ತುವಾರಿಯಾಗಿರುವಂತಹ ರಣದೀಪ್ ಸುರ್ಜೇವಾಲಾ ಅವರು ಕೂಡ ಶಾಸಕರಿಂದ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕೊಂಡಿದ್ದಾರೆ. ಒಂದು ಕಡೆಗೆ ಅನುದಾನದ ಕೊರತೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು, ಮತ್ತೊಂದು ಕಡೆ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪರ ವಿರೋಧದ ಹೇಳಿಕೆಗಳು ಕೂಡ ಬರ್ತಾ ಇರುವಂಥದ್ದು. ಈ ಎಲ್ಲಾ ಬೆಳವಣಿಗೆಗಳು ಕೂಡ ಒಂದು ವಿರಾಮ ಇಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಪ್ರಯತ್ನಗಳು ಕೂಡ ನಡೀತಾ ಇರುವಂಥದ್ದು. ಯಾವಾಗ ಈ ಒಂದು ವಿಚಾರಗಳು ತಾರಕಕ್ಕೇರಿದ್ವು, ಚರ್ಚೆಗಳಾಗಲಿಕ್ಕೆ ಶುರುವಾದವು, ಆಗ ಖುದ್ದು ಡಿ ಕೆ ಶಿವಕುಮಾರ್ ಅವರು ಕೂಡ ಒನ್ ಸ್ಟೆಪ್ ಬ್ಯಾಕ್ ಇಡುವಂಥ ಪ್ರಯತ್ನಗಳನ್ನು ಕೂಡ ಮಾಡಿದ್ದಾರೆ. ಅಂದರೆ ಆ ವಿಚಾರಗಳ ಬಗ್ಗೆ ಹೆಚ್ಚು ಚರ್ಚೆ ಆಗದೆ ಇರುವಂತೆ ನೋಡಿಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಅದಕ್ಕೆ ಪೂರಕ ಅನ್ನುವಂತೆ ಇವತ್ತು ಕೂಡ ದೆಹಲಿಯಲ್ಲಿ ಈ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಮುಖ್ಯಮಂತ್ರಿ ಬದಲಾವಣೆಗೆ ಸಂಬಂಧಪಟ್ಟಂತೆ ಚರ್ಚೆಗಳು ನಡೀತಾ ಇದೆ. ಹೈಕಮಾಂಡ್ ಭೇಟಿಯ ಸಂದರ್ಭದಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತಾ ಅನ್ನುವಂಥ ಪ್ರಶ್ನೆಗಳನ್ನು ಕೇಳಿದಾಗ, ಈಗ ಸದ್ಯಕ್ಕೆ ಸಿಎಂ ಹುದ್ದೆ ಖಾಲಿ ಇಲ್ಲ, ಅದರ ಬದಲಾವಣೆಗೆ ಸಂಬಂಧಪಟ್ಟಂತೆ ಚರ್ಚೆ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಅವರು ಒಂದು ಮಾತನ್ನು ಕೂಡ ಹೇಳ್ತಾರೆ. ಮತ್ತೆ ರಂಭಾಪುರಿ ಶ್ರೀಗಳು ನೀವು ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸಿದ್ದಾರೆ, ಅವ್ರಿಗೂ ಒಂದು ಅವಕಾಶ ಸಿಗಬೇಕು ಅಂತ ಕೇಳಿದ್ದಾರೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದಂಥ ಸಂದರ್ಭದಲ್ಲಿ ಅದ್ರ ಬಗ್ಗೆ ಕೂಡ ಹೆಚ್ಚು ಚರ್ಚೆ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅವರು ಉತ್ತರ ಕೊಡಲಿಕ್ಕೆ ನಿರಾಕರಿಸ್ತಾರೆ. ಅಂದರೆ ಅವರ ಸ್ವಭಾವವನ್ನು ಈಗ ಗಮನಿಸ್ತಾ ಹೋದ್ರೆ ಇದರ ಬಗ್ಗೆ ಹೆಚ್ಚು ಚರ್ಚೆ ಮಾಡಿದಷ್ಟು ಪರೋ ವಿರೋಧಗಳ ಟೀಕೆ ಅಥವಾ ತಿರುವುಗಳು
ಮಾಧ್ಯಮಗಳು ಯಾವ ರೀತಿಯಾಗಿ ತಿಳ್ಕೊಳ್ಳುತ್ತೆ ಗೊತ್ತಿಲ್ಲ. ಮುಂದೊಂದು ದಿನ ಅದು ತಿರುಗು ಮಂತ್ರವೂ ಕೂಡ ಆಗಬಹುದಾದ ಸಾಧ್ಯತೆಗಳಿದಾವೆ ಅನ್ನುವಂಥ ಭೀತಿ ಇದೆ. ಸೊ ಹೀಗಾಗಿ ಇದರ ಬಗ್ಗೆ ಹೆಚ್ಚು ಚರ್ಚೆ ಆಗದಂತೆ ನೋಡ್ಕೊಳ್ಳುವಂಥ ಪ್ರಯತ್ನವನ್ನ DCM DK ಶಿವಕುಮಾರ್ ಅವರು ಮಾಡ್ತಾ ಇದ್ದಾರಾ ಅನ್ನುವಂಥ ಅನುಮಾನಗಳಿದಾವೆ ಒಂದು ಕಡೆಗೆ. ಮತ್ತೊಂದು ಕಡೆ OBC ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಬೇಕಾದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು OBC ನಾಯಕರು, ಅವರ ಶಕ್ತಿಯನ್ನ, ಅವರ ನಾಯಕತ್ವವನ್ನು ನಮ್ಮ ಹೈಕಮಾಂಡ್ ಬಳಸಿಕೊಳ್ಳುತ್ತೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅವರೊಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಸೊ ಈ ಎಲ್ಲಾ ವಿಚಾರಗಳನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ತೆರೆಮರೆಯಲ್ಲಿ DK ಶಿವಕುಮಾರ್ ಅವರು ಏನೇ ಪ್ರಯತ್ನ ಪಟ್ಟರು ಕೂಡ ಬಹಿರಂಗವಾಗಿ ಈ ಬಗ್ಗೆ ಚರ್ಚೆಗಳಾಗಬಾರದು ಅನ್ನುವಂತಹ ಒಂದು ಇಂಗಿತವನ್ನು ವ್ಯಕ್ತಪಡಿಸ್ತಿದ್ದಂತೆ ಕಾಣಿಸ್ತಾ ಇದೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.